ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತ್. ಸ್ಪರ್ಧಾ ಮಿತ್ರ ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೈಲ್ವೆ ವಿಭಾಗದ ಮೇಲೆ ಕೇಳಬಹುದಾದಂತಹ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯ ಎರಡನೆಯ ಭಾಗಕ್ಕೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗೆ ಈ ವಿಡಿಯೋ ನಿಮಗೆ ಸಹಾಯವಾಗಬಹುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಆಕ್ಟಿವೇಟ್ ಮಾಡಿ ಇಟ್ಟುಕೊಳ್ಳಿ. ಯಾಕಂದ್ರೆ ಫ್ರೆಂಡ್ಸ್, ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತದೆ. ಓಕೆ ಫ್ರೆಂಡ್ಸ್, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. 4 ಕಡೆ ರೈಲು ಮಾರ್ಗಗಳಿಂದ ಸುತ್ತುವರಿದಿರುವ ವೇದಿಕೆಯನ್ನು ಹೀಗೆ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಡಾಕ್ ಪ್ಲಾಟ್ಫಾರ್ಮ್, ಆಪ್ಷನ್ ಬಿ ಪ್ಯಾಸೆಂಜರ್ ಪ್ಲಾಟ್ಫಾರ್ಮ್, ಆಪ್ಷನ್ ಸಿ ದ್ವೀಪ ಪ್ಲಾಟ್ಫಾರ್ಮ್, ಆಪ್ಷನ್ ಡಿ ಸರಕುಗಳ ಪ್ಲಾಟ್ಫಾರ್ಮ್. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವೀಪ ಪ್ಲಾಟ್ಫಾರ್ಮ್. 4 ಕಡೆಗಳಿಂದ ರೈಲು ಮಾರ್ಗಗಳಿಂದ ಸುತ್ತುವರಿದಿರುವ ವೇದಿಕೆಯನ್ನು ದ್ವೀಪ ವೇದಿಕೆ ಎಂದು ಕರೆಯಲಾಗುತ್ತದೆ. ರೈಲು ಮಾರ್ಗಗಳು ಕೊನೆಗೊಳ್ಳುವ ನಿಲ್ದಾಣವನ್ನು ಹೀಗೆ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಜಂಕ್ಷನ್ ನಿಲ್ದಾಣ, ಆಪ್ಷನ್ ಬಿ ವೇ ಸೈಡ್ ನಿಲ್ದಾಣ, ಆಪ್ಷನ್ ಸಿ ಬ್ಲಾಕ್ ನಿಲ್ದಾಣ, ಆಪ್ಷನ್ ಡಿ ಟರ್ಮಿನಲ್ ನಿಲ್ದಾಣ. ಸರಿಯಾದ ಉತ್ತರ ಆಪ್ಷನ್ ಡಿ ಟರ್ಮಿನಲ್ ನಿಲ್ದಾಣ. ಟರ್ಮಿನಸ್ ಅಥವಾ ಟರ್ಮಿನಲ್ ಎಂದರೆ ರೈಲ್ವೆ ಮಾರ್ಗದ ಕೊನೆಯಲ್ಲಿರುವ ನಿಲ್ದಾಣ. ಕನಿಷ್ಠ ಉದ್ದದ ವಲಯ ಯಾವುದು ಅಂತಂದರೆ ಆಪ್ಷನ್ ಎ ಉತ್ತರ ಪೂರ್ವ ರೈಲ್ವೆ, ಆಪ್ಷನ್ ಬಿ ಉತ್ತರ ಪೂರ್ವ ಗಡಿ ರೈಲ್ವೆ, ಆಪ್ಷನ್ ಸಿ ದಕ್ಷಿಣ ಪೂರ್ವ ರೈಲ್ವೆ, ಆಪ್ಷನ್ ಡಿ ದಕ್ಷಿಣ ಮಧ್ಯ ರೈಲ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪೂರ್ವ ಗಡಿ ರೈಲ್ವೆ. ಕನಿಷ್ಠ ಉದ್ದದ ವಲಯವೆಂದರೆ ಈಶಾನ್ಯ ಗಡಿ ರೈಲ್ವೆ. ರಾಷ್ಟ್ರೀಯ ರೈಲು ವಸ್ತು ಸಂಗ್ರಹಾಲಯವು ಈ ಕೆಳಗಿನ ಯಾವ ನಗರದಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ರಾಷ್ಟ್ರೀಯ ರೈಲು ವಸ್ತು ಸಂಗ್ರಹಾಲಯವು ನವದೆಹಲಿಯಲ್ಲಿದೆ. 1903ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಿದ ಪಾರಂಪರಿಕ ರೈಲು ನಿಲ್ದಾಣವಾದ ಕಂದಘಾಟ್ ಬೆಂಕಿಯಲ್ಲಿ ನಾಶವಾಯಿತು. ಈ ರೈಲು ನಿಲ್ದಾಣವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ಶಿಮ್ಲಾ ಕಲ್ಕಾ ರೈಲು ಮಾರ್ಗವನ್ನು ಯುನೆಸ್ಕೋ ಪರಂಪರೆಯ ತಾಣವೆಂದು ಘೋಷಿಸಿದೆ. ರೈಲ್ವೆ ನಿಲ್ದಾಣ ಕಟ್ಟಡವನ್ನು 1903ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಿದ್ದರು. ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದ ದೊಡ್ಡ ಬೆಂಕಿ ಅವಘಡದಲ್ಲಿ ಹಿಮಾಚಲ ಪ್ರದೇಶದ ಸೋಲಾನ್ ಜಿಲ್ಲೆಯ 108 ವರ್ಷಗಳಷ್ಟು ಹಳೆಯದಾದ ಪಾರಂಪರಿಕ ಕಂದಘಾಟ್ ರೈಲು ನಿಲ್ದಾಣವು ಸುಟ್ಟು ಹೋಯಿತು. ಕೆಳಗಿನ ರೈಲ್ವೆ ಪ್ರಧಾನ ಕಚೇರಿಯನ್ನು ಓದಿ ಮತ್ತು ಯಾವುದು ತಪ್ಪು ಎಂದು ಗುರುತಿಸಿ. ಆಪ್ಷನ್ ಎ ದಕ್ಷಿಣ ಮಧ್ಯ ರೈಲ್ವೆ ಸಿಕಂದರಾಬಾದ್, ಆಪ್ಷನ್ ಬಿ ಕೇಂದ್ರ ರೈಲ್ವೆ ಭೂಪಾಲ್, ಆಪ್ಷನ್ ಸಿ ದಕ್ಷಿಣ ರೈಲ್ವೆ ಚೆನ್ನೈ, ಆಪ್ಷನ್ ಡಿ ಉತ್ತರ ರೈಲ್ವೆ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ರೈಲ್ವೆ ಭೂಪಾಲ್. ಇದು ತಪ್ಪಾಗಿದೆ. ಮಧ್ಯ ರೈಲ್ವೆ ಭೂಪಾಲ್ ತಪ್ಪಾಗಿದೆ, ಏಕೆಂದರೆ ಕೇಂದ್ರ ರೈಲ್ವೆ ತನ್ನ ಪ್ರಧಾನ ಕಚೇರಿಯನ್ನು ಮುಂಬೈನಲ್ಲಿ ಹೊಂದಿದೆ. ಭಾರತೀಯ ರೈಲ್ವೆಯ 3 ವಲಯ ಪ್ರಧಾನ ಕಚೇರಿಗಳು ಈ ಕೆಳಗಿನ ಯಾವ ನಗರದಲ್ಲಿವೆ? ಆಪ್ಷನ್ ಎ ಗುವಾಹಟಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಕತ್ತಾ. ಭಾರತೀಯ ರೈಲ್ವೆ 3 ವಲಯ ಪ್ರಧಾನ ಕಚೇರಿಗಳನ್ನು ಹೊಂದಿರುವ ಕೋಲ್ಕತ್ತಾ ಟ್ರೋಫಿಯನ್ನು ಪಡೆಯುತ್ತದೆ. ಈ ಕೆಳಗಿನ ಯಾವ ವಲಯ ಪ್ರಧಾನ ಕಚೇರಿ ನಗರ ಸಂಯೋಜನೆ ತಪ್ಪಾಗಿದೆ? ಆಗ್ನೇಯ ಮಧ್ಯ ರೈಲ್ವೆ ಬಿಲಾಸ್ಪುರ, ವಾಯುವ್ಯ ರೈಲ್ವೆ ಜೋಧ್ಪುರ, ಪೂರ್ವ ಮಧ್ಯ ರೈಲ್ವೆ ಹಾಜಿಪುರ, ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಯುವ್ಯ ಜೋಧ್ಪುರ. ದಕ್ಷಿಣ ರೈಲ್ವೆಯ ಪ್ರಧಾನ ಕಚೇರಿಯು ಆಪ್ಷನ್ ಎ ಕಲ್ಕತ್ತಾ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. ದಕ್ಷಿಣ ರೈಲ್ವೆ ತನ್ನ ಪ್ರಧಾನ ಕಚೇರಿಯನ್ನು ಚೆನ್ನೈನಲ್ಲಿ ಹೊಂದಿರುತ್ತದೆ. ದಕ್ಷಿಣ ಮಧ್ಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಸಿಕಂದರಾಬಾದ್,
ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕಂದರಾಬಾದ್. ದಕ್ಷಿಣ ಮಧ್ಯ ರೈಲ್ವೆಯ ಪ್ರಧಾನ ಕಚೇರಿಯು ಸಿಕಂದರಾಬಾದ್ದಲ್ಲಿದೆ. ಈಶಾನ್ಯ ರೈಲ್ವೆಯ ಪ್ರಧಾನ ಕಚೇರಿಯು ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಗೋರಖ್ಪುರ, ಆಪ್ಷನ್ ಡಿ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋರಖ್ಪುರ. ಈಶಾನ್ಯ ರೈಲ್ವೆ ಭಾರತದ 18 ರೈಲ್ವೆ ವಲಯಗಳಲ್ಲಿ ಒಂದಾಗಿದೆ. ಇದರ ಪ್ರಧಾನ ಕಚೇರಿ ಗೋರಖ್ಪುರದಲ್ಲಿದೆ ಮತ್ತು ಲಕ್ನೋ, ವಾರಣಾಸಿ ಮತ್ತು ಇಜ್ಜತ್ ನಗರ ಅಥವಾ ಬರೇಲಿ ವಿಭಾಗಗಳನ್ನು ಒಳಗೊಂಡಿದೆ. ಉತ್ತರ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಗೋರಖ್ಪುರ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಉತ್ತರ ರೈಲ್ವೆ ಭಾರತದ 18 ರೈಲ್ವೆ ವಲಯಗಳಲ್ಲಿ ಒಂದಾಗಿದೆ ಮತ್ತು ಭಾರತೀಯ ರೈಲ್ವೆಯ ಉತ್ತರದ ತುದಿಯ ವಲಯವಾಗಿದೆ. ಇದರ ಪ್ರಧಾನ ಕಚೇರಿ ಇಂಡಿಯಾ ಗೇಟ್ ಬಳಿಯ ನವದೆಹಲಿ ಬರೋಡಾ ಹೌಸ್ ಆಗಿದೆ. ಈ ಕೆಳಗಿನ ರೈಲ್ವೆ ವಲಯಗಳನ್ನು ಅವುಗಳ ಪ್ರಧಾನ ಕಚೇರಿಯೊಂದಿಗೆ ಪರಿಗಣಿಸಿ. ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ, ಪೂರ್ವ ಕರಾವಳಿ ರೈಲ್ವೆ ಭುವನೇಶ್ವರ, ಪಶ್ಚಿಮ ರೈಲ್ವೆ ಮುಂಬೈ. ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1, 2 ಮತ್ತು 3, ಆಪ್ಷನ್ ಡಿ ಇದು ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಮತ್ತು 3. ದಕ್ಷಿಣ ಮಧ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಕಲ್ಕತ್ತಾ, ಆಪ್ಷನ್ ಬಿ ಸಿಕಂದರಾಬಾದ್, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಗೋರಖ್ಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕಂದರಾಬಾದ್. ದಕ್ಷಿಣ ಮಧ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಸಿಕಂದರಾಬಾದ್ದಲ್ಲಿದೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. 1 ರಸ್ತೆ ಮತ್ತು ರೈಲ್ವೆಗಳು, 2 ಶಾಲೆಗಳು, 3 ನೈರ್ಮಲ್ಯ ಸೌಲಭ್ಯಗಳು, 4 ಆಸ್ಪತ್ರೆಗಳು. ಮೇಲಿನವುಗಳಲ್ಲಿ ಯಾವುದು ಆರ್ಥಿಕ ಓವರ್ ಹೆಡ್ಗಳೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ 1 ಮತ್ತು 2, ಆಪ್ಷನ್ ಸಿ 1, 2 ಮತ್ತು 3, ಆಪ್ಷನ್ ಡಿ 1, 2, 3 ಮತ್ತು 4. ಸರಿಯಾದ ಉತ್ತರ ಆಪ್ಷನ್ ಎ ಕೇವಲ 1. ರಸ್ತೆ ಮತ್ತು ರೈಲ್ವೆಗಳನ್ನು ಆರ್ಥಿಕ ಓವರ್ ಹೆಡ್ಗಳೆಂದು ಪರಿಗಣಿಸಲಾಗುತ್ತದೆ. ಹೊಸದಾಗಿ ಸ್ಥಾಪಿಸಲಾದ ಪೂರ್ವ ಕರಾವಳಿ ರೈಲ್ವೆ ವಲಯದ ಪ್ರಧಾನ ಕಚೇರಿ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ವಿಶಾಖಪಟ್ಟಣ, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಭುವನೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಡಿ ಭುವನೇಶ್ವರ. ಪೂರ್ವ ಕರಾವಳಿ ರೈಲ್ವೆ ಭಾರತೀಯ ರೈಲ್ವೆಯ 18 ರೈಲ್ವೆ ವಲಯಗಳಲ್ಲಿ ಒಂದಾಗಿದೆ. ಇದು ಏಪ್ರಿಲ್ 1, 2003ರಂದು ಅಸ್ತಿತ್ವಕ್ಕೆ ಬಂದಿತು. ವಲಯದ ಪ್ರಧಾನ ಕಚೇರಿ ಭುವನೇಶ್ವರದಲ್ಲಿದೆ. ಭಾರತದಲ್ಲಿ ಈ ಕೆಳಗಿನ ಯಾವ ರೈಲ್ವೆ ವಲಯದ ಪ್ರಧಾನ ಕಚೇರಿಯು ಸರಾಸರಿ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿದೆ? ಆಪ್ಷನ್ ಎ ಪೂರ್ವ ಮಧ್ಯ ರೈಲ್ವೆ, ಆಪ್ಷನ್ ಬಿ ಆಗ್ನೇಯ ರೈಲ್ವೆ, ಆಪ್ಷನ್ ಸಿ ನೈಋತ್ಯ ರೈಲ್ವೆ, ಆಪ್ಷನ್ ಡಿ ಪಶ್ಚಿಮ ಮಧ್ಯ ರೈಲ್ವೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೈಋತ್ಯ ರೈಲ್ವೆ. ನೈಋತ್ಯ ರೈಲ್ವೆಯು ಪ್ರಧಾನ ಕಚೇರಿಯು ಸರಾಸರಿ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿದೆ. ವಿವಿಧ ರೈಲ್ವೆ ವಲಯಗಳ ಪ್ರಧಾನ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೊಂದಾಣಿಕೆಗಳನ್ನು ಪರಿಗಣಿಸಿ. ಈಶಾನ್ಯ ರೈಲ್ವೆ ಗುವಾಹಟಿ, ಮಧ್ಯ ರೈಲ್ವೆ ಭೂಪಾಲ್, ಪಶ್ಚಿಮ ರೈಲ್ವೆ ಮುಂಬೈ. ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಗಳು? ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ ಕೇವಲ 1 ಮತ್ತು 2, ಆಪ್ಷನ್ ಸಿ ಕೇವಲ 2 ಮತ್ತು 3, ಆಪ್ಷನ್ ಡಿ ಕೇವಲ 3. ಸರಿಯಾದ ಉತ್ತರ ಆಪ್ಷನ್ ಡಿ ಕೇವಲ 3. ಪಶ್ಚಿಮ ರೈಲ್ವೆ ಮುಂಬೈ ಸರಿಯಾಗಿದೆ. ಸೆಂಟ್ರಲ್ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಮುಂಬೈ CST, ಆಪ್ಷನ್ ಬಿ ಮುಂಬೈ ಚರ್ಚ್ ಗೇಟ್, ಆಪ್ಷನ್ ಸಿ ಗ್ವಾಲಿಯರ್, ಆಪ್ಷನ್ ಡಿ ಗೋರಖ್ಪುರ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ CST. ಮುಂಬೈ CST ಸೆಂಟ್ರಲ್ ರೈಲ್ವೆಯ ಪ್ರಧಾನ ಕಚೇರಿಯಾಗಿದೆ. ರಾಷ್ಟ್ರೀಯ ಹೂಡಿಕೆ ನಿಧಿಯಲ್ಲಿರುವ ಹಣವನ್ನು ಇವುಗಳಿಗೆ ಬಳಸಬಹುದು. 1 ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮರು ಬಂಡವಾಳೀಕರಣ, 2
CPSEಗಳ ಷೇರುಗಳ ಖರೀದಿಸುವುದು. 3. ಭಾರತೀಯ ರೈಲ್ವೆಯ ನಿರ್ವಹಣಾ ವೆಚ್ಚಗಳ ಕಡೆಗೆ. 4. ಶಾಲೆಗಳು, ಶೌಚಾಲಯಗಳು ಇತ್ಯಾದಿಗಳನ್ನು ನಿರ್ಮಿಸುವಂತಹ ಸಾಮಾಜಿಕ ಓವರ್ಹೆಡ್ಗಳು. ಕೆಳಗೆ ನೀಡಲಾದ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ. ಆಪ್ಷನ್ ಎ ಕೇವಲ 1, 2 ಮತ್ತು 3. ಆಪ್ಷನ್ ಬಿ ಕೇವಲ 2, 3 ಮತ್ತು 4. ಆಪ್ಷನ್ ಸಿ ಕೇವಲ 1, 2 ಮತ್ತು 4. ಆಪ್ಷನ್ ಡಿ 1 ಮತ್ತು 2. ಸರಿಯಾದ ಉತ್ತರ ಆಪ್ಷನ್ ಡಿ ಕೇವಲ 1 ಮತ್ತು 2. ರಾಷ್ಟ್ರೀಯ ಹೂಡಿಕೆ ನಿಧಿಯಲ್ಲಿರುವ ಹಣವನ್ನು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮರುಬಂಡವಾಳೀಕರಣ ಮತ್ತು CPSEಗಳ ಷೇರುಗಳನ್ನು ಖರೀದಿಸಲು ಬಳಸಬಹುದು. ಓಕೆ ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ವಿಷಯ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.